ಜಿಬಿಎ ಬೀಡಾಡಿ ವಾಹನಗಳ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ವಾಹನಗಳ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಹಳೆಯ ಸರ್ಕಾರಿ ವಾಹನಗಳನ್ನು ಕೂಡ ಇದರಿಂದ ಹೊರತುಪಡಿಸಲಾಗಿಲ್ಲ. ಅವುಗಳಿಗೂ ಕೂಡ ನೋಟಿಸ್ ಸ್ಟಿಕ್ಕರ್ ಅಂಟಿಸಿ ಅವುಗಳನ್ನು ಕೂಡ ಲಾಕ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹಳೆಯ ವಾಹನಗಳ ಪಟ್ಟಿಯನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸಂಚಾರಿ ಪೊಲೀಸರು. ಸರ್ಕಾರಿ ವಾಹನಗಳು ಯಾವ್ಯಾವ್ದು ಗುಜ್ರಿ ತರ ನಿಲ್ಲಿಸಿದ್ದಾರೆ, ಸಾಕಷ್ಟು ದಿನಗಳಿಂದ ಧೂಳು ತಿಂತ ನಿಂತಿವೆ, ಅವುಗಳನ್ನ ಕೂಡ ಲಾಕ್ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆ ಅದಕ್ಕೆ ಹೊಣೆ ಆಗುತ್ತೆ. ಸರ್ಕಾರಿ ವಾಹನಗಳನ್ನ ಲಾಕ್ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ರಸ್ತೆ ಬದಿಯಲ್ಲಿ ನಿಂತಿರುವ ಹಳೆ ಸರ್ಕಾರಿ ವಾಹನಗಳಿಗೂ ಕೂಡ ನೋಟಿಸ್ ಅಂಟಿಸಲಾಗುತ್ತೆ. ಈ ರೀತಿ ನೋಟಿಸ್ ನೀಡಿದ್ರೆ ಆ ಸಂಬಂಧಪಟ್ಟ ಇಲಾಖೆಗಳು, ಅಂದ್ರೆ ಯಾವ ಇಲಾಖೆಗೆ ಕಡೆಯದಾಗಿ ಆ ವಾಹನವನ್ನ ಕೊಡಲಾಗಿತ್ತೋ ಆ ಇಲಾಖೆ ಅದಕ್ಕೆ ಹೊಣೆ ಆಗತ್ತೆ. ಆ ಯಾವ ಅಧಿಕಾರಿ ಅದನ್ನ ಉಪಯೋಗಿಸಿದ್ರೋ ಅವರೇ ಅದಕ್ಕೆ ಹೊಣೆ ಆಗ್ತಾರೆ. ಪೊಲೀಸ್ ಠಾಣೆಯ ಮುಂದೆ ನಿಂತಿರುವ ವಾಹನಗಳನ್ನು ಕೂಡ ತೆರವು ಮಾಡೋದಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲಿ ಹೆಚ್ಚಿನವು ಪೊಲೀಸ್ ಸ್ಟೇಷನ್ ಅಲ್ಲಿರುವಂತವು ಕೋರ್ಟ್ ಕೇಸ್ ಆಗಿರೋದ್ರಿಂದ ಈಗ ಅವುಗಳನ್ನ ಮುಟ್ಟಕ್ಕಾಗ್ತಾ ಇಲ್ಲ. ಮಾಡ್ತೀವಿ ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಆದ್ರೆ ಕೆಲವು ಪೊಲೀಸ್ ಸ್ಟೇಷನ್ ಹತ್ರ ಏನಾಗಿದೆ, ಸೀಸ್ಡ್ ವೆಹಿಕಲ್ಸ್ ನಿಂತಿದ್ದಾವೆ. ಅವು ನೀವು ಅದನ್ನು ಕೇಳಬಹುದು, ಅವುಗಳನ್ನು ನೀವು ಎತ್ತುವರಿ ಮಾಡಿ ಅಂತ. ಆದ್ರೆ ಏನಾಗುತ್ತೆ, ಈ ಸೀಸ್ಡ್ ವೆಹಿಕಲ್ಸ್ ಕೋರ್ಟ್ ಕೇಸ್ನ ಭಾಗ ಆಗಿರುತ್ತೆ. ಕೋರ್ಟ್ ಅಲ್ಲಿ ತೀರ್ಮಾನ ಆಗೋವರೆಗೂ ನಾವು ಅವುಗಳನ್ನ ಏನು ವಿಲೇವಾರಿ ಮಾಡಕ್ ಆಗೋದಿಲ್ಲ. ಅಂತದ್ದು ಒಂದೆರಡು ಪ್ರಕರಣ ಬಿಟ್ಟು ಇವನ್ ಬೇರೆ ಯಾವ್ದೋ ಡಿಪಾರ್ಟ್ಮೆಂಟ್ಗಳು ರೋಡ್ ಮೇಲೆ ನಿಲ್ಸಿದ್ರೆ ಅದಕ್ಕೂ ಮಾಡ್ತೀವಿ ನಾವು. ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಆದ್ರೆ ಕೆಲವು ಪೊಲೀಸ್ ಸ್ಟೇಷನ್ ಹತ್ರ ಏನಾಗಿದೆ, ಸೀಸ್ಡ್ ವೆಹಿಕಲ್ಸ್ ನಿಂತಿದ್ದಾವೆ. ಅವು ಜಿಬಿಎ ಬೀಡಾಡಿ ವಾಹನಗಳ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ವಾಹನಗಳ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಹಳೆಯ ಸರ್ಕಾರಿ ವಾಹನಗಳನ್ನು ಕೂಡ ಇದರಿಂದ ಹೊರತುಪಡಿಸಲಾಗಿಲ್ಲ. ಅವುಗಳಿಗೂ ಕೂಡ ನೋಟಿಸ್ ಸ್ಟಿಕ್ಕರ್ ಅಂಟಿಸಿ ಅವುಗಳನ್ನು ಕೂಡ ಲಾಕ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹಳೆಯ ವಾಹನಗಳ ಪಟ್ಟಿಯನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸಂಚಾರಿ ಪೊಲೀಸರು. ಸರ್ಕಾರಿ ವಾಹನಗಳು ಯಾವ್ಯಾವ್ದು ಗುಜ್ರಿ ತರ ನಿಲ್ಲಿಸಿದ್ದಾರೆ, ಸಾಕಷ್ಟು ದಿನಗಳಿಂದ ಧೂಳು ತಿಂತ ನಿಂತಿವೆ, ಅವುಗಳನ್ನ ಕೂಡ ಲಾಕ್ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆ ಅದಕ್ಕೆ ಹೊಣೆ ಆಗುತ್ತೆ. ಸರ್ಕಾರಿ ವಾಹನಗಳನ್ನ ಲಾಕ್ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ರಸ್ತೆ ಬದಿಯಲ್ಲಿ ನಿಂತಿರುವ ಹಳೆ ಸರ್ಕಾರಿ ವಾಹನಗಳಿಗೂ ಕೂಡ ನೋಟಿಸ್ ಅಂಟಿಸಲಾಗುತ್ತೆ. ಈ ರೀತಿ ನೋಟಿಸ್ ನೀಡಿದ್ರೆ ಆ ಸಂಬಂಧಪಟ್ಟ ಇಲಾಖೆಗಳು, ಅಂದ್ರೆ ಯಾವ ಇಲಾಖೆಗೆ ಕಡೆಯದಾಗಿ ಆ ವಾಹನವನ್ನ ಕೊಡಲಾಗಿತ್ತೋ ಆ ಇಲಾಖೆ ಅದಕ್ಕೆ ಹೊಣೆ ಆಗತ್ತೆ. ಆ ಯಾವ ಅಧಿಕಾರಿ ಅದನ್ನ ಉಪಯೋಗಿಸಿದ್ರೋ ಅವರೇ ಅದಕ್ಕೆ ಹೊಣೆ ಆಗ್ತಾರೆ. ಪೊಲೀಸ್ ಠಾಣೆಯ ಮುಂದೆ ನಿಂತಿರುವ ವಾಹನಗಳನ್ನು ಕೂಡ ತೆರವು ಮಾಡೋದಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲಿ ಹೆಚ್ಚಿನವು ಪೊಲೀಸ್ ಸ್ಟೇಷನ್ ಅಲ್ಲಿರುವಂತವು ಕೋರ್ಟ್ ಕೇಸ್ ಆಗಿರೋದ್ರಿಂದ ಈಗ ಅವುಗಳನ್ನ ಮುಟ್ಟಕ್ಕಾಗ್ತಾ ಇಲ್ಲ. ಮಾಡ್ತೀವಿ ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಆದ್ರೆ ಕೆಲವು ಪೊಲೀಸ್ ಸ್ಟೇಷನ್ ಹತ್ರ ಏನಾಗಿದೆ, ಸೀಸ್ಡ್ ವೆಹಿಕಲ್ಸ್ ನಿಂತಿದ್ದಾವೆ. ಅವು ನೀವು ಅದನ್ನು ಕೇಳಬಹುದು, ಅವುಗಳನ್ನು ನೀವು ಎತ್ತುವರಿ ಮಾಡಿ ಅಂತ. ಆದ್ರೆ ಏನಾಗುತ್ತೆ, ಈ ಸೀಸ್ಡ್ ವೆಹಿಕಲ್ಸ್ ಕೋರ್ಟ್ ಕೇಸ್ನ ಭಾಗ ಆಗಿರುತ್ತೆ. ಕೋರ್ಟ್ ಅಲ್ಲಿ ತೀರ್ಮಾನ ಆಗೋವರೆಗೂ ನಾವು ಅವುಗಳನ್ನ ಏನು ವಿಲೇವಾರಿ ಮಾಡಕ್ ಆಗೋದಿಲ್ಲ. ಅಂತದ್ದು ಒಂದೆರಡು ಪ್ರಕರಣ ಬಿಟ್ಟು ಇವನ್ ಬೇರೆ ಯಾವ್ದೋ ಡಿಪಾರ್ಟ್ಮೆಂಟ್ಗಳು ರೋಡ್ ಮೇಲೆ ನಿಲ್ಸಿದ್ರೆ ಅದಕ್ಕೂ ಮಾಡ್ತೀವಿ ನಾವು. ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಆದ್ರೆ ಕೆಲವು ಪೊಲೀಸ್ ಸ್ಟೇಷನ್ ಹತ್ರ ಏನಾಗಿದೆ, ಸೀಸ್ಡ್ ವೆಹಿಕಲ್ಸ್ ನಿಂತಿದ್ದಾವೆ. ಅವು ಜಿಬಿಎ ಬೀಡಾಡಿ ವಾಹನಗಳ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ವಾಹನಗಳ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಹಳೆಯ ಸರ್ಕಾರಿ ವಾಹನಗಳನ್ನು ಕೂಡ ಇದರಿಂದ ಹೊರತುಪಡಿಸಲಾಗಿಲ್ಲ. ಅವುಗಳಿಗೂ ಕೂಡ ನೋಟಿಸ್ ಸ್ಟಿಕ್ಕರ್ ಅಂಟಿಸಿ ಅವುಗಳನ್ನು ಕೂಡ ಲಾಕ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹಳೆಯ ವಾಹನಗಳ ಪಟ್ಟಿಯನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸಂಚಾರಿ ಪೊಲೀಸರು. ಸರ್ಕಾರಿ ವಾಹನಗಳು ಯಾವ್ಯಾವ್ದು ಗುಜ್ರಿ ತರ ನಿಲ್ಲಿಸಿದ್ದಾರೆ, ಸಾಕಷ್ಟು ದಿನಗಳಿಂದ ಧೂಳು ತಿಂತ ನಿಂತಿವೆ, ಅವುಗಳನ್ನ ಕೂಡ ಲಾಕ್ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆ ಅದಕ್ಕೆ ಹೊಣೆ ಆಗುತ್ತೆ. ಸರ್ಕಾರಿ ವಾಹನಗಳನ್ನ ಲಾಕ್ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ರಸ್ತೆ ಬದಿಯಲ್ಲಿ ನಿಂತಿರುವ ಹಳೆ ಸರ್ಕಾರಿ ವಾಹನಗಳಿಗೂ ಕೂಡ ನೋಟಿಸ್ ಅಂಟಿಸಲಾಗುತ್ತೆ. ಈ ರೀತಿ ನೋಟಿಸ್ ನೀಡಿದ್ರೆ ಆ ಸಂಬಂಧಪಟ್ಟ ಇಲಾಖೆಗಳು, ಅಂದ್ರೆ ಯಾವ ಇಲಾಖೆಗೆ ಕಡೆಯದಾಗಿ ಆ ವಾಹನವನ್ನ ಕೊಡಲಾಗಿತ್ತೋ ಆ ಇಲಾಖೆ ಅದಕ್ಕೆ ಹೊಣೆ ಆಗತ್ತೆ. ಆ ಯಾವ ಅಧಿಕಾರಿ ಅದನ್ನ ಉಪಯೋಗಿಸಿದ್ರೋ ಅವರೇ ಅದಕ್ಕೆ ಹೊಣೆ ಆಗ್ತಾರೆ. ಪೊಲೀಸ್ ಠಾಣೆಯ ಮುಂದೆ ನಿಂತಿರುವ ವಾಹನಗಳನ್ನು ಕೂಡ ತೆರವು ಮಾಡೋದಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲಿ ಹೆಚ್ಚಿನವು ಪೊಲೀಸ್ ಸ್ಟೇಷನ್ ಅಲ್ಲಿರುವಂತವು ಕೋರ್ಟ್ ಕೇಸ್ ಆಗಿರೋದ್ರಿಂದ ಈಗ ಅವುಗಳನ್ನ ಮುಟ್ಟಕ್ಕಾಗ್ತಾ ಇಲ್ಲ. ಮಾಡ್ತೀವಿ ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಆದ್ರೆ ಕೆಲವು ಪೊಲೀಸ್ ಸ್ಟೇಷನ್ ಹತ್ರ ಏನಾಗಿದೆ, ಸೀಸ್ಡ್ ವೆಹಿಕಲ್ಸ್ ನಿಂತಿದ್ದಾವೆ. ಅವು ನೀವು ಅದನ್ನು ಕೇಳಬಹುದು, ಅವುಗಳನ್ನು ನೀವು ಎತ್ತುವರಿ ಮಾಡಿ ಅಂತ. ಆದ್ರೆ ಏನಾಗುತ್ತೆ, ಈ ಸೀಸ್ಡ್ ವೆಹಿಕಲ್ಸ್ ಕೋರ್ಟ್ ಕೇಸ್ನ ಭಾಗ ಆಗಿರುತ್ತೆ. ಕೋರ್ಟ್ ಅಲ್ಲಿ ತೀರ್ಮಾನ ಆಗೋವರೆಗೂ ನಾವು ಅವುಗಳನ್ನ
ಏನು ವಿಲೇವಾರಿ ಮಾಡಕ್ ಆಗೋದಿಲ್ಲ. ಅಂತದ್ದು ಒಂದೆರಡು ಪ್ರಕರಣ ಬಿಟ್ಟು ಇವನ್ ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ಗಳು ರೋಡ್ ಮೇಲೆ ನಿಲ್ಸಿದ್ರೆ ಅದಕ್ಕೂ ಮಾಡ್ತೀವಿ ನಾವು. ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಆದ್ರೆ ಕೆಲವು ಪೊಲೀಸ್ ಸ್ಟೇಷನ್ ಹತ್ರ ಏನಾಗಿದೆ, ಸೀಸ್ಡ್ ವೆಹಿಕಲ್ಸ್ ನಿಂತಿದ್ದಾವೆ. ಅವು ಜಿಬಿಎ ಬೀಡಾಡಿ ವಾಹನಗಳ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ, ವಾಹನಗಳ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಹಳೆಯ ಸರ್ಕಾರಿ ವಾಹನಗಳನ್ನು ಕೂಡ ಇದರಿಂದ ಹೊರತುಪಡಿಸಲಾಗಿಲ್ಲ. ಅವುಗಳಿಗೂ ಕೂಡ ನೋಟಿಸ್ ಸ್ಟಿಕ್ಕರ್ ಅಂಟಿಸಿ ಅವುಗಳನ್ನು ಕೂಡ ಲಾಕ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹಳೆ ವಾಹನಗಳ ಪಟ್ಟಿಯನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸಂಚಾರಿ ಪೊಲೀಸರು. ಸರ್ಕಾರಿ ವಾಹನಗಳು ಯಾವ್ಯಾವ್ದು ಗುಜ್ರಿ ತರ ನಿಲ್ಲಿಸಿದ್ದಾರೆ, ಸಾಕಷ್ಟು ದಿನಗಳಿಂದ ಧೂಳು ತಿಂತ ನಿಂತಿವೆ, ಅವುಗಳನ್ನ ಕೂಡ ಲಾಕ್ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆ ಅದಕ್ಕೆ ಹೊಣೆ ಆಗುತ್ತೆ. ಸರ್ಕಾರಿ ವಾಹನಗಳನ್ನ ಲಾಕ್ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ರಸ್ತೆ ಬದಿಯಲ್ಲಿ ನಿಂತಿರುವ ಹಳೆ ಸರ್ಕಾರಿ ವಾಹನಗಳಿಗೂ ಕೂಡ ನೋಟಿಸ್ ಅಂಟಿಸಲಾಗುತ್ತೆ. ಈ ರೀತಿ ನೋಟಿಸ್ ನೀಡಿದ್ರೆ ಆ ಸಂಬಂಧಪಟ್ಟ ಇಲಾಖೆಗಳು, ಅಂದ್ರೆ ಯಾವ ಇಲಾಖೆಗೆ ಕಡೆಯದಾಗಿ ಆ ವಾಹನವನ್ನ ಕೊಡಲಾಗಿತ್ತೋ ಆ ಇಲಾಖೆ ಅದಕ್ಕೆ ಹೊಣೆ ಆಗತ್ತೆ. ಆ ಯಾವ ಅಧಿಕಾರಿ ಅದನ್ನ ಉಪಯೋಗಿಸಿದ್ರೋ ಅವರೇ ಅದಕ್ಕೆ ಹೊಣೆ ಆಗ್ತಾರೆ. ಪೊಲೀಸ್ ಠಾಣೆಯ ಮುಂದೆ ನಿಂತಿರುವ ವಾಹನಗಳನ್ನು ಕೂಡ ತೆರವು ಮಾಡೋದಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲಿ ಹೆಚ್ಚಿನವು ಪೊಲೀಸ್ ಸ್ಟೇಷನ್ ಅಲ್ಲಿರುವಂತವು ಕೋರ್ಟ್ ಕೇಸ್ ಆಗಿರೋದ್ರಿಂದ ಈಗ ಅವುಗಳನ್ನ ಮುಟ್ಟಕ್ ಆಗ್ತಾ ಇಲ್ಲ. ಮಾಡ್ತೀವಿ, ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಆದ್ರೆ ಕೆಲವು ಪೊಲೀಸ್ ಸ್ಟೇಷನ್ ಹತ್ರ ಏನಾಗಿದೆ, ಸೀಸ್ಡ್ ವೆಹಿಕಲ್ಸ್ ನಿಂತಿದ್ದಾವೆ. ಅವು ನೀವು ಅದನ್ನು ಕೇಳಬಹುದು, ಅವುಗಳನ್ನು ನೀವು ಎತ್ತುವರಿ ಮಾಡಿ ಅಂತ. ಆದ್ರೆ ಏನಾಗುತ್ತೆ, ಈ ಸೀಸ್ಡ್ ವೆಹಿಕಲ್ಸ್ ಕೋರ್ಟ್ ಕೇಸ್ನ ಭಾಗ ಆಗಿರುತ್ತೆ. ಕೋರ್ಟ್ ಅಲ್ಲಿ ತೀರ್ಮಾನ ಆಗೋವರೆಗೂ ನಾವು ಅವುಗಳನ್ನ ಏನು ವಿಲೇವಾರಿ ಮಾಡಕ್ ಆಗೋದಿಲ್ಲ. ಅಂತದ್ದು ಒಂದೆರಡು ಪ್ರಕರಣ ಬಿಟ್ಟು ಇವನ್ ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ಗಳು ರೋಡ್ ಮೇಲೆ ನಿಲ್ಸಿದ್ರೆ ಅದಕ್ಕೂ ಮಾಡ್ತೀವಿ ನಾವು. ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಆದ್ರೆ ಕೆಲವು ಪೊಲೀಸ್ ಸ್ಟೇಷನ್ ಹತ್ರ ಏನಾಗಿದೆ, ಸೀಸ್ಡ್ ವೆಹಿಕಲ್ಸ್ ನಿಂತಿದ್ದಾವೆ. ಅವು ಜಿಬಿಎ ಬೀಡಾಡಿ ವಾಹನಗಳ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ, ವಾಹನಗಳ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಹಳೆಯ ಸರ್ಕಾರಿ ವಾಹನಗಳನ್ನು ಕೂಡ ಇದರಿಂದ ಹೊರತುಪಡಿಸಲಾಗಿಲ್ಲ. ಅವುಗಳಿಗೂ ಕೂಡ ನೋಟಿಸ್ ಸ್ಟಿಕ್ಕರ್ ಅಂಟಿಸಿ ಅವುಗಳನ್ನು ಕೂಡ ಲಾಕ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹಳೆ ವಾಹನಗಳ ಪಟ್ಟಿಯನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸಂಚಾರಿ ಪೊಲೀಸರು. ಸರ್ಕಾರಿ ವಾಹನಗಳು ಯಾವ್ಯಾವ್ದು ಗುಜ್ರಿ ತರ ನಿಲ್ಲಿಸಿದ್ದಾರೆ, ಸಾಕಷ್ಟು ದಿನಗಳಿಂದ ಧೂಳು ತಿಂತ ನಿಂತಿವೆ, ಅವುಗಳನ್ನ ಕೂಡ ಲಾಕ್ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆ ಅದಕ್ಕೆ ಹೊಣೆ ಆಗುತ್ತೆ. ಸರ್ಕಾರಿ ವಾಹನಗಳನ್ನ ಲಾಕ್ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ರಸ್ತೆ ಬದಿಯಲ್ಲಿ ನಿಂತಿರುವ ಹಳೆ ಸರ್ಕಾರಿ ವಾಹನಗಳಿಗೂ ಕೂಡ ನೋಟಿಸ್ ಅಂಟಿಸಲಾಗುತ್ತೆ. ಈ ರೀತಿ ನೋಟಿಸ್ ನೀಡಿದ್ರೆ ಆ ಸಂಬಂಧಪಟ್ಟ ಇಲಾಖೆಗಳು, ಅಂದ್ರೆ ಯಾವ ಇಲಾಖೆಗೆ ಕಡೆಯದಾಗಿ ಆ ವಾಹನವನ್ನ ಕೊಡಲಾಗಿತ್ತೋ ಆ ಇಲಾಖೆ ಅದಕ್ಕೆ ಹೊಣೆ ಆಗತ್ತೆ. ಆ ಯಾವ ಅಧಿಕಾರಿ ಅದನ್ನ ಉಪಯೋಗಿಸಿದ್ರೋ ಅವರೇ ಅದಕ್ಕೆ ಹೊಣೆ ಆಗ್ತಾರೆ. ಪೊಲೀಸ್ ಠಾಣೆಯ ಮುಂದೆ ನಿಂತಿರುವ ವಾಹನಗಳನ್ನು ಕೂಡ ತೆರವು ಮಾಡೋದಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲಿ ಹೆಚ್ಚಿನವು ಪೊಲೀಸ್ ಸ್ಟೇಷನ್ ಅಲ್ಲಿರುವಂತವು ಕೋರ್ಟ್ ಕೇಸ್ ಆಗಿರೋದ್ರಿಂದ ಈಗ ಅವುಗಳನ್ನ ಮುಟ್ಟಕ್ ಆಗ್ತಾ ಇಲ್ಲ. ಮಾಡ್ತೀವಿ, ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಆದ್ರೆ ಕೆಲವು ಪೊಲೀಸ್ ಸ್ಟೇಷನ್ ಹತ್ರ ಏನಾಗಿದೆ, ಸೀಸ್ಡ್ ವೆಹಿಕಲ್ಸ್ ನಿಂತಿದ್ದಾವೆ. ಅವು ನೀವು ಅದನ್ನು ಕೇಳಬಹುದು, ಅವುಗಳನ್ನು ನೀವು ಎತ್ತುವರಿ ಮಾಡಿ ಅಂತ. ಆದ್ರೆ ಏನಾಗುತ್ತೆ, ಈ ಸೀಸ್ಡ್ ವೆಹಿಕಲ್ಸ್ ಕೋರ್ಟ್ ಕೇಸ್ನ ಭಾಗ ಆಗಿರುತ್ತೆ. ಕೋರ್ಟ್ ಅಲ್ಲಿ ತೀರ್ಮಾನ ಆಗೋವರೆಗೂ ನಾವು ಅವುಗಳನ್ನ ಏನು ವಿಲೇವಾರಿ ಮಾಡಕ್ ಆಗೋದಿಲ್ಲ. ಅಂತದ್ದು ಒಂದೆರಡು ಪ್ರಕರಣ ಬಿಟ್ಟು ಇವನ್ ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ಗಳು ರೋಡ್ ಮೇಲೆ ನಿಲ್ಸಿದ್ರೆ ಅದಕ್ಕೂ ಮಾಡ್ತೀವಿ ನಾವು. ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಆದ್ರೆ ಕೆಲವು ಪೊಲೀಸ್ ಸ್ಟೇಷನ್ ಹತ್ರ ಏನಾಗಿದೆ, ಸೀಸ್ಡ್ ವೆಹಿಕಲ್ಸ್ ನಿಂತಿದ್ದಾವೆ. ಅವು